ಮತ್ತೊಂದು ಹೊಸ ನ್ಯಾಚುರಲ್ ಕ್ರೇಪ್ ವೆರೈಟಿ ಇವತ್ತು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನ್ಯಾಚುರಲ್ ಕ್ರೇಪ್ ಇವತ್ತು ಎಂತ ಸ್ಯಾರಿಗೂ ಮ್ಯಾಚ್ ಮಾಡಕ್ಕೆ ತುಂಬಾನೇ ಚೆನ್ನಾಗಿ ಸಪೋರ್ಟ್ ಆಗ್ತಾ ಇದೆ. ಮತ್ತೆ ಯಾರ್ಯಾರು ವೇರ್ ಮಾಡ್ತಾ ಇದಾರೆ ಎಲ್ಲರೂ ಒಬ್ರು ಹಾಕಿರೋದನ್ನ ನೋಡಿ ಇನ್ನೊಬ್ರು ಕೇಳ್ಕೊಂಡ್ ಬರ್ತಾ ಇದಾರೆ ಅಂತ ಒಂದು ಕ್ಲಾಸ್ ವೆರೈಟಿ. 36 ಇಂದ 42 ತನಕ ಯಾರು ಬೇಕಾದ್ರೂ ಹಾಕೊಳ್ಳಕ್ಕೆ ಎಕ್ಸ್ಟ್ರಾ ಎಷ್ಟು ಮಾರ್ಜಿನ್ ಕೂಡ ಅವೈಲೇಬಲ್ ಇದೆ. ಪ್ಯೂರ್ ಕಾಟನ್ ಲೈನಿಂಗ್ ಯೂಸ್ ಆಗಿರುವಂತದ್ದು. ಅಂಡ್ ಆಸ್ ಯೂಶುವಲ್ ಸ್ಪೆಸಿಫಿಕೇಶನ್ಸ್ ಏನ್ ಹೇಳಬೇಕು ಅದನ್ನ ಹೇಳ್ತೀನಿ, ನೋಡ್ಬಿಟ್ಟೆ ಫುಲ್ ವಿಡಿಯೋ ನೋಡಿನ ಆರ್ಡರ್ ಮಾಡಿ. ಕ್ಲೋಸ್ ಅಪ್ ಅಲ್ಲಿ ಒಂದ್ಸಲಿ ನೋಡ್ಬಿಡಿ ಎಷ್ಟು ಕ್ಲಾಸ್ ಆಗಿ ರಿಚ್ ಲುಕ್ ಕೊಡ್ತಾ ಇದೆ ಇದು ಅಂತ. ಸೊ ಇದು ಡಾರ್ಕ್ ಪರ್ಪಲ್ ಬೇಸ್ ಮೇಲೆ ಶೇಡ್ಸ್ ಆಫ್ ಪರ್ಪಲ್ ಬರ್ತಾ ಇದೆ. ಫ್ರಂಟ್ ಲೆಂತ್ ನಿಮಗೆ ಬ್ಲೌಸ್ದು 15 ಇಂಚ್ ರೆಡಿ ಇದೆ ನೋಡಿ. ಸೊ 15 ಇಂಚಸ್ ಫ್ರಂಟ್ ಅಲ್ಲಿ ಲೆಂತ್ ರೆಡಿ ಇದೆ. ಅಂಡ್ ಚೆಸ್ಟ್ ಸೈಜ್ ಬಂದು ಸೊ 38 ಅಥವಾ 40 ನೋಡಿ. ದಟ್ ಅಂದ್ರೆ 19.5 ಅಂದ್ರೆ ಆಲ್ಮೋಸ್ಟ್ 39 ಬರುತ್ತೆ. ಸೊ ಅಪ್ ಟು ಎಕ್ಸ್ಪ್ಯಾಂಡ್ ಆದರೆ ಹಿಂಗೆ 40 ತನಕನೂ ಆಗುತ್ತೆ. ಸೊ 42ಗೆ ಆರಾಮ್ಸೆ ವೇರ್ ಮಾಡ್ಬೋದು ಇದು. ಆ್ಯಂಡ್ ವೇಸ್ಟಲ್ಲಿ ಇದು ನಿಮಗೆ ಸೊ 16 ಇಂಚ್ ಇದೆ. ಸೊ 16 ಅಂದರೆ ಆಲ್ಮೋಸ್ಟ್ ಒಂದು 32 ಇಂಚ್ ವೇಸ್ಟ್ ರೆಡಿ ಇದೆ ಇದರಲ್ಲಿ. ಮತ್ತು ಫ್ರಂಟ್ ಡೀಪ್ ಒಂದ್ಸಲಿ ನೋಡಿಬಿಡಿ. ಫ್ರಂಟ್ ಡೀಪು ಸ್ಟ್ರೇಟಲ್ಲಿ 7 ಬರುತ್ತೆ, ಕ್ರಾಸಲ್ಲಿ ಬಂದು 9 ಇದೆ ನೋಡಿ. ಅಂದರೆ ಈ ಶೇಪ್ ಇರೋದ್ರಿಂದ ಸ್ವಲ್ಪ ಡೀಪ್ ಜಾಸ್ತಿ ಅನಿಸುತ್ತೆ. ಆರ್ಮ್ ಹೋಲು ನಿಮಗೆ ಈ ಬ್ಲೌಸಲ್ಲಿ 9.5 ಅಂದರೆ 19 ಇಂಚು ಆರ್ಮ್ ಹೋಲ್ ರೆಡಿ ಇದೆ ಇದರೊಳಗಡೆ. ಆ್ಯಂಡ್ ಸ್ಲೀವ್ಸ್ ಲೆಂತು ನಾನು ಹೇಳಿದ್ನಲ್ಲ, ಸ್ಲೀವ್ ಲೆಂತ್ ಸಕ್ಕತ್ತಾಗಿದೆ ಇದರೊಳಗಡೆ. ಸೊ ಬ್ಯಾಕ್ ಲೆಂತು 15, 14 ಮುಕ್ಕಾಲು 15 ಇಂಚ್ ಬ್ಯಾಕ್ ಲೆಂತ್, 15 ಇದೆ ನೋಡಿ. 15 ಬ್ಯಾಕ್ ಲೆಂತ್ ರೆಡಿ ಇದೆ. ಆ್ಯಂಡ್ ಬ್ಯಾಕ್ ಡೀಪ್ ಬಂದು ಶೇಪ್ ನೋಡಿ ರೌಂಡ್ ಇದೆ, ಯೂನೆಕ್ ಇದೆ. ಡೀಪ್ ಬಂದು ಸ್ಟ್ರೇಟಲ್ಲಿ 10 ಇದೆ, ಕ್ರಾಸಲ್ಲಿ 11.5 ಇದೆ. ಈಗ ಒಳಗಡೆ ಫಿನಿಶಿಂಗ್ ನೋಡೋದಾದರೆ ಸೊ ಪ್ಯೂರ್ ಕಾಟನ್ ಲೈನಿಂಗ್ ಯೂಸ್ ಆಗಿದೆ. ಆ್ಯಂಡ್ ಎಲ್ಲ ಕಡೆನೂ ಓವರ್ಲಾಕ್ ಫಿನಿಶಿಂಗ್ ಬಂದಿದೆ. ಮಾರ್ಜಿನಲ್ಲೂ ನೋಡ್ಬೋದು ನೀವು. ಆ್ಯಂಡ್ ಇಷ್ಟು ಎಕ್ಸ್ಟ್ರಾ ಮಾರ್ಜಿನ್ ಅವೈಲೇಷನ್ಸು. ಸೊ ಇದು ಕ್ಲೋಸಪ್ ಶಾಟಿಗೆ ಮಾತ್ರ ತೋರಿಸ್ತಾ ಇರೋದು ಈ ಥರ ನಿಮ್ಗೆ ನಾನು. ಸ್ಮೂತಾಗಿದೆ. ಕಾಂಬಿನೇಷನ್ಸ್ ಕೂಡ ಬ್ರೈಟಾಗಿ ಬಂದಿದೆ. ನೋಡ್ಬೋದು ನೀವು ಎಷ್ಟು ರಿಚ್ ಆ್ಯಂಡ್ ಹೆವಿ ಇದೆ. ಸೊ ಯಾರು ವೇರ್ ಮಾಡ್ತೀರಾ, ಮೋಸ್ಟು ಟ್ರೆಂಡಿಂಗ್ ಇರೋದ್ರಿಂದ ಈ ಟೈಮಲ್ಲಿ ನೀವು ವೇರ್ ಮಾಡ್ಕೊಂಬಿಟ್ರೆ ನೀವು ಟ್ರೆಂಡ್ ಸೆಟರ್ ಆಗ್ಬಿಡು. ಈ ಥರ ಟೋನ್ ಬರುತ್ತೆ ನಿಮಗೆ. ವಿಡಿಯೋದಲ್ಲಿ ಅಕ್ಯುರೇಟ್ ಕಲರ್ಸೇ ಕಾಣ್ತಾ ಇದೆ, ಫೋಟೋದಲ್ಲಿ ಸ್ವಲ್ಪ ಆಚೆ ಆಗ್ಬೋದು. ಆಫ್ ಪಿಂಕ್, ಸೊ ಎನಿ ಕೈಂಡ್ ಆಫ್ ಪಿಂಕ್ ಆ್ಯಂಡ್ ಪೀಚ್ ಸ್ಯಾರೀಸ್ಗೆ ನೀವು ಇದನ್ನೇ ಉಡ್ಬೋದು. ವೈಟ್, ಹಾಫ್ ವೈಟ್ ಥರ ಬರುತ್ತೆ. ವೈಟ್ ಇಲ್ಲದೆ ಇರೋ ಫ್ಯಾಬ್ರಿಕೇ ಇಲ್ಲ ಇವಾಗ. ಆ ಥರ ಎಲ್ಲದರಲ್ಲೂ ವೈಟ್ ಕಾಮನ್ ಆಗಿ ಬರುತ್ತೆ. ಬ್ಲ್ಯಾಕ್ ಬಗ್ಗೆ ನಿಮ್ಗೆ ನಾನು ಏನಾದ್ರು ಹೇಳಬೇಕಾ? ಏನೂ ಬೇಕಾಗಿಲ್ಲ. ಬ್ಲ್ಯಾಕ್ ಒಂದಿದ್ದರೆ ನಿಮ್ಗೆ ಯಾವ ಸ್ಯಾರಿ ಬೇಕಾರೋ ನೋಡಿರಿ ಹಿಂಗಿದೆ. ಒಂಥರ ಅಟೆನ್ಷನ್ ಗ್ರಾಬರ್ ಅಂತಲೇ ಹೇಳ್ಬೋದು. ಆ ಥರ ಹೈಲೈಟ್ಸ್ ಕಾಣ್ತಾ ಇದೆ ಅದ್ರ ಮೇಲೆ.